ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಚಿನ್ಮಯ ಮಿಷನ್ ಹಾಸ್ಪಿಟಲ್ನಲ್ಲಿ ಹೃದಯ ವಿದ್ರಾವಕ ಘಟನೆ. 6 ತಿಂಗಳ ಮಗುವಿನ ಬೆರಳು ಕಟ್. ರಾಜಧಾನಿ ಬೆಂಗಳೂರಿನ ಇಂದಿರಾನಗರದಲ್ಲಿರುವಂತಹ ಚಿನ್ಮಯ ಮಿಷನ್ ಹಾಸ್ಪಿಟಲ್ನಲ್ಲಿ ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ. ಜ್ವರದ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಕೇವಲ 6 ತಿಂಗಳ ಮಗುವಿನ ಸಣ್ಣ ಬೆರಳು ಕಟ್ಟಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮಗುವಿಗೆ ಜ್ವರ ಇದ್ದ ಹಿನ್ನೆಲೆಯಲ್ಲಿ ಪೋಷಕರು ಆಸ್ಪತ್ರೆಗೆ ದಾಖಲಿಸಿದ್ರು. ವೈದ್ಯರ ಸಲಹೆಯಂತೆ ಡ್ರಿಪ್ಸ್ ಹಾಕಲಾಗಿತ್ತು. ಆದರೆ ಡ್ರಿಪ್ಸ್ ಪೈಪ್ ತೆಗೆದುಹಾಕುವಂತಹ ವೇಳೆ ಅಜಾಗರೂಕತೆ ನಡೆದಿದ್ದು ಮಗುವಿನ ಸಣ್ಣ ಬೆರಳಿಗೆ ಗಂಭೀರ ಗಾಯವಾಗಿ ಅದು ಸಂಪೂರ್ಣವಾಗಿ ಕಟ್ ಆಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಮ್ಮ ಹೆಸರು ನಮ್ಮ ಮಗನ ಇಲ್ಲಿ ಹಾಸ್ಪಿಟಲ್ ಸೇರಿಸಿದೆ. 6 ದಿನ ಆಯಿತು. ಇವತ್ತು 3 ಗಂಟೆಗೆ ಡಿಸ್ಚಾರ್ಜ್ ಮಾಡ್ತೀನಿ ಎಲ್ಲ ಬಿಲ್ಲೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಇಲ್ಲಿದ್ದೆ. ಸೊ ಅವ್ರು ಬಂದು ಅಲ್ಲಿ ಟಿಪ್ಸ್ ಹಾಕೋದು ಬಂದ್ಬಿಟ್ಟು ಅದು ರಿಮೂವ್ ಮಾಡೋದಾಗ ಅವ್ರು ಬಂದ್ಬಿಟ್ಟು ಕಟ್ ಮಾಡೋದು ಇದ್ದಾಗ ಆ ಬೆರಳು ಸೇರಿಸಿ ಕಟ್ ಮಾಡ್ಬಿಟ್ಟು ಸರ್ ಇಮಿಡಿಯೇಟಾಗಿ ಅಲ್ಲಿ ಆಪರೇಷನ್ ಇದು ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡು ಹೋಗ್ಬಿಟ್ಟು ಟೇಪ್ ಹಾಕ್ಬಿಟ್ಟು ಪ್ಲಾಸ್ಟರ್ ಹಾಕ್ಬಿಟ್ಟು ಆಮೇಲೆ ಅಲ್ಲೇ ವೆಯ್ಟ್ ಮಾಡಿದ್ರು. ಮತ್ತು ಏನು ಸರ್ ಏನು ನಡೀತಾ ಇದ್ದಾರೆ ಡಾಕ್ಟ್ರು ಬರ್ತಾರೆ ಅದನ್ನು ಬರ್ತಾರೆ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಇವ್ರು ಬಂದು ಅದೆಲ್ಲ ಚೆಕ್ ಮಾಡ್ಕೊಂಡು 7ವರೆಗೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿದ್ದಾರೆ. ಬೆರಳು ಕಟ್ಟಾಗಿದೆ ಎಷ್ಟೊತ್ತಿಗೆ? 3 ಗಂಟೆಗೆ 7ವರೆಗೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿದ್ದಾರೆ. ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ ಹಾಂ ಓಕೆ. ಏನಿದು? ಇದು ಬೆರಳು ಮಗು ಬೆರಳು ಕಟ್ಟಾಗಿರೋದು. ಹಾಂ ಹೆಬ್ಬೆರಳ ಏನಿದು? ಲಾಸ್ಟ್ ಬೆರಳು. ಓಕೆ. ಕೆಳಗಡೆ ಕಟ್ಟಾಗಿರೋದು ತುಂಡು ಆಗಿರೋದು. ಇದಕ್ಕೆ ಏನು ಮಾಡೋಕ್ಕಾಗಲ್ಲ ಸರ್, ವಯಸ್ಸು ಅದು ಚಿಕ್ಕ ವಯಸ್ಸು. ಅದೇನು ಕಟ್ಟಾಗ್ಬಿಡುತ್ತಂತೆ ಬೆರಳು? ಆಕ್ಚುಲಿ ಸಿಸರೀಸ್ ಮಾಡಬಾರ್ದು. ಅವ್ರು ಸೀಸರ್ ಯೂಸ್ ಮಾಡಿದ್ರು ಸರ್, ಬೇಡ ಇರು ಅಂತ ನಾ ಹೇಳಿದೆ. ಅವ್ರು ಇಲ್ಲ ಏನಾಗಲ್ಲ ಅಂದ್ಬಿಟ್ಟು ಟ್ರೈ ಮಾಡಿ ಇದು ಮಾಡಿದ್ರು ಸೀಸರ್ ಕಟ್ ಮಾಡೋಕ್ಕೆ. ಕಟ್ ಮಾಡೋ ಟೈಮಲ್ಲಿ ಬೆರಳು ಅದು ಒಳಗಡೆ ಇತ್ತು, ಮಗು ಅಳ್ತಾ ಇತ್ತು, ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇತ್ತು. ಈ ಪ್ರಕರಣದಲ್ಲಿ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಮೀನಾಕ್ಷಿ ಹಾಗೂ ನರ್ಸ್ ಅನಿತಾ ಅವರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ಸಾಮಾನ್ಯ ಜ್ವರಕ್ಕೆ ಚಿಕಿತ್ಸೆಗಾಗಿ ಬಂದ ನಮ್ಮ ಮಗುವಿಗೆ ಇಂತಹ ಅನಾಹುತ ಸಂಭವಿಸಿದೆ. ನಮ್ಮ ಜೀವನವೇ ಕತ್ತಲೆಯಾಗಿದೆ ಎಂದು ಪೋಷಕರು ಕಣ್ಣೀರಿನಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ನಂತರ ಆಸ್ಪತ್ರೆ ಆಡಳಿತದ ವಿರುದ್ಧ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಘಟನೆ ಆರೋಗ್ಯ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ದೊಡ್ಡ ಪ್ರಶ್ನೆ ಎಬ್ಬಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣದ ಕುರಿತು ಸಮಗ್ರ ತನಿಖೆಯನ್ನು ನಡೆಸಿ ನಿಜಾಂಶವನ್ನು ಹೊರತಂದು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.